ಉಗುಳು ನೆಕ್ಕುವಂತೆ ಬಲವಂತ ಮಾಡಿರುವ ಯುವಕನ ಮೇಲೆ ಅಮಾನವೀಯ ಕೃತ್ಯ ನಡೆದಿರುವಂತದ್ದು ಉತ್ತರ ಪ್ರದೇಶದ ದೇವರಿಯ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಉತ್ತರ ಪ್ರದೇಶದ ದೇವರಿಯ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಉಗುಳು ನೆಕ್ಕುವಂತೆ ಬಲವಂತ ಯುವಕನ ಮೇಲೆ ಅಮಾನವೀಯ ವರ್ತನೆ. ಗುಂಪೊಂದು ಬೆಲ್ಟ್ ಹಾಗೂ ಚಪ್ಪಲಿಯಿಂದ ಥಳಿಸಿ ದುರ್ವರ್ತನೆ ಮೆರೆದಿರುವಂತದ್ದು ಸಂತ್ರಸ್ತನ ದೂರಿನ ಪ್ರಕಾರ 4 ಯುವಕರು ನನ್ನನ್ನ ತಡೆದು ನಿಲ್ಲಿಸಿದ್ರು. ನಂತರ ಅವರ ಮೇಲೆ ಆತನ ಮೇಲೆ ಬೆಲ್ಟ್ನಿಂದ ದಾಳಿ ಕೂಡ ಮಾಡಿದ್ದಾರೆ. ಜೊತೆಗೆ ಉಗುಳು ನೆಕ್ಕುವಂತೆ ಕೂಡ ಅವಮಾನ ಮಾಡಿ ಮೃಗೀಯ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ಯುವಕರ ದೂರಿನ ಮೇಲೆ ತನಿಖೆಯನ್ನ ನಡೆಸಿ ಪೊಲೀಸರು ಒಟ್ಟು ಆರೋಪಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿರುವಂತಹ ವಿಚಾರ ನಡೆದಿದೆ. ಎಸ್ ವೀಕ್ಷಕರೇ, ಈ ರೀತಿಯಾಗಿರುವಂತಹ ಘಟನೆ ಇದು ನಿಜಕ್ಕೂ ಕೂಡ ಅಮಾನವೀಯವಾಗಿರುವಂತಹ ಘಟನೆ. ಒಬ್ಬ ಯುವಕನ ಮೇಲೆ ದುರುಳರು ಮಾಡ್ತಾ ಇದ್ದಂತಹ ಒಂದು ಕೆಲಸ ಇದು. ಉಗುಳಿ ಅದನ್ನ ನೆಕ್ಕು ಅಂತ ಹೇಳಿರುವಂತಹ ಕೃತ್ಯ ಬೆಳಕಿಗೆ ಬಂದಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಯುವಕ ಕೂಡ ಮನನೊಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂಥದ್ದು. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿರುವಂತಹ ದುರ್ವರ್ತನೆ ನಡೆದಿದೆ ಎನ್ನುವಂಥದ್ದು. ಯಾಕಂತಂದ್ರೆ ಆ ಒಂದು ಹುಡುಗನಿಗೆ ತಳೆದು ಸಾಕಷ್ಟು ಜನ ಬೆಲ್ಟ್ನಲ್ಲಿ ಹೊಡೆದು ಉಗುಳನ್ನ ನೆಕ್ಕುವಂತೆ ಹೇಳಿರುವಂತಹ ಘಟನೆ. ನಾಚಿಕೆ ಆಗೋಕ್ಕಿಂತವಕ್ಕೆಲ್ಲ ಈ ಥರ ಮನಸ್ಥಿತಿ ಯಾವಾಗಿಂದ ಬರುತ್ತೆ, ಎಲ್ಲಿಂದ ಶುರುವಾಗುತ್ತೆ, ಯಾರು ಹೇಳ್ಕೊಡ್ತಾರೆ? ಸಿನಿಮಾ ನೋಡಿ ಕಲ್ತ್ಕೊಂತಿದ್ದಾರಾ? ಸಿನಿಮಾ ನೋಡಿ ಕಲ್ತ್ಕೊಂತಿದ್ದಾರೆ ಅಂತ ಹೇಳೋಕ್ಕೂ ಆಗೋದಿಲ್ಲ. ಆ ರೀತಿಯ ಒಂದು ಅಸಹ್ಯತನ ಎಲ್ಲೂ ಕೂಡ ತೋರಿಸೋದಿಲ್ಲ. ಇವರಿಗೆ ಏನು ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಕಲಿತಾರ ಏನು ಕತೆ ಅಂತ ಗೊತ್ತಿಲ್ಲ. ತುಪ್ಪದಂತೆ ನೆಕ್ಕು ಅನ್ನೋದಂತೆ ಏನು ಅರ್ಥ ಏನು? ಚಿಕ್ಕ ಚಿಕ್ಕ ಹುಡುಗರೇ ಹಿಂಗೆ ಮಾಡ್ತಾ ಕೂತ್ಕೊಂಡ್ರೆ ಇನ್ನು ಅವ್ರು ದೊಡ್ಡಾದ ಮೇಲೆ ಅಥವಾ ಯಾವುದೋ ಒಂದು ಸ್ಥಾನಕ್ಕೆ ಹೋದ್ಮೇಲೆ ಮಾಡೋದು ಏನು ಮಾಡ್ತಾರೆ ಅವರು? ಚಪ್ಪಲಿಂದ ಹೊಡೆಯೋದು, ಬೆಲ್ಟಿಂದ ಹೊಡೆಯೋದು, ಏನದು? ಹಿಂಸಾಚಾರವನ್ನು ಯಾವತ್ತೂ ಬೆನ್ನಟ್ಟು ಹೋಗಬಾರ್ದು. ಎಲ್ಲಿ ನಾವು ಹಿಂಸಾಚಾರವನ್ನು ಬೆನ್ನತ್ತು ಹೋಗ್ತೀವೋ ಅವಾಗಲೇ ಈ ರೀತಿಯ ದುಷ್ಕೃತ್ಯಗಳಾಗೋದು. ಯಾವುದೋ ಮಾಡಿ ನೋಡಿ ಕಲ್ತ್ಕೊಳ್ಳೋದಲ್ಲ ಅದು. ಸೋಷಿಯಲ್ ಮೀಡಿಯಾ ಅನ್ನೋದು ಹೇಳಕ್ಕೆ ತೀರದ್ದಾಗಿದೆ. ಕೆಟ್ಟದ್ದು ಸಿಗುತ್ತೆ, ಒಳ್ಳೆಯದು ಸಿಗುತ್ತಲ್ಲಿ. ಏನು ಚೂಸ್ ಮಾಡ್ಕೋಬೇಕು ನಾವು? ಕೆಟ್ಟದ್ದು ಚೂಸ್ ಮಾಡ್ಕೋಬೇಕಾ, ಒಳ್ಳೇದು ಚೂಸ್ ಯಾರ ಕೈಯಲ್ಲಿರುತ್ತೆ? ನಮ್ಮ ಕೈಯಲ್ಲಿರುತ್ತೆ ತಾನೆ. ಚಿಕ್ಕ ಮಕ್ಕಳು ನೋಡ್ಕೊಳ್ಳೋದು ಅದು ಯಾವುದೋ ಮೊಬೈಲಲ್ಲಿ ಟುಣ್ ಅಂತ ಹೇಳ್ಕೊಂಡು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.